ಹಾಯ್ ಫ್ರೆಂಡ್ಸ್, ನಿನ್ನೆ ಏಕಾದಶಿ ಇತ್ತಲ್ಲ, ಅದಕ್ಕೆ ರಾಯರಿಗೆ ನಿನ್ನೆ ಉಪವಾಸ ಇದ್ರು, ಇನ್ನು ಪ್ರಸಾದ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ರಾಯರಿಗೆ ಪ್ರಸಾದ ಮಾಡೋಣ ಅಂತ ನೋಡಿ. ಐಗ್ರೀವ ಪ್ರಸಾದ ಮಾಡೋಕೆ ತುಂಬ ಇಷ್ಟ, ರಾಯರಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಇದನ್ನ ಟೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ? ಕಡಲೆಬೇಳೆನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು, ಆಮೇಲೆ ಮಾಡಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ರಾಯರಿಗೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಪ್ರಸಾದ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಬೇಕಲ್ಲ, ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಈ ಥರ ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಬಾಣಲಿಲೆ ಬೇಯಿಸ್ಕೊತೀನಿ, ಕುಕ್ಕರ್ಗೆ ಏನು ಹಾಕಲ್ಲ, ಬೇಗ ಬೇಯ್ಕೊಳ್ಳುತ್ತೆ. ಇದಕ್ಕೆ ಮುಚ್ಚಿಬಿಡ, ಅಷ್ಟೊತ್ತಿಗೆ ಬೇಯ್ಕೊಳ್ಳುತ್ತೆ. ಅಷ್ಟರಲ್ಲಿ ನಮ್ಮ ರಾಯರನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೆನ್ನೆಲ್ಲ ಹೂವು ತುಳಸಿ ಹಾಕಿದ್ದೆ, ಅದು ಇವತ್ತೆಲ್ಲ ತೆಗ್ಬಿಟ್ಟು ಹೂವು ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಲ್ಲ ಎಲ್ಲ ಕರೆಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೇಳೆ ಪಾಕ ಬರಲಿ ಅಂದ್ಬಿಟ್ಟು ಬಾಣಲಿಲೆಲ್ಲ ಇದು ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಏಲಕ್ಕಿನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಏಲಕ್ಕಿನೆಲ್ಲ ಹಾಕಿ ಆಮೇಲೆ ಕಡಲೆಬೇಳೆನ ಕೆಲವರು ಮಿಕ್ಸಿಲಿ ರುಬ್ಕೋತಾರೆ. ನಾನು ಮಿಕ್ಸಿಲೆಲ್ಲ ರುಬ್ಬಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ, ಸಣ್ಣಗಾಗೋ ಥರನೇ ಬೇಯಿಸ್ಕೊತೀನಿ, ಜಾಸ್ತಿ ವಿಷಲ್ ಹೊಡಿಸ್ಕೊಂಡು. ಅದನ್ನು ಬೇಯಿಸ್ಕೊಂಡಿದ್ದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು. ಅದಕ್ಕೆ ಸ್ವೀಟೆಲ್ಲ ಹಿಡಿಬೇಕಲ್ಲ ಕಡಲೆಬೇಳೆಗೆ ಅಂದ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ ಒಂದು 5 ನಿಮಿಷ. ಆಮೇಲೆ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ, ಗೋಡಂಬಿ, ಆಮೇಲೆ ಪಿಸ್ತಾ ಹಾಕಿದ್ದೆ ನಾನು. ಅದು ಬಾದಾಮಿ ಎಲ್ಲ ಏನು ಹಾಕಿರಲಿಲ್ಲ. ಇಷ್ಟೊಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಒಂದು 2 ನಿಮಿಷ ಬೇಯಿಸಿದೆ. ಬೇಯಿಸಿದ್ಮೇಲೆ ನೋಡಿ ರೆಡಿ ಆಯಿತು ಪ್ರಸಾದ. ಎಷ್ಟು ಚೆನ್ನಾಗಿತ್ತು ಅಂದರೆ ಕಲರ್ಫುಲ್ಲಾಗಿ ಸೂಪರಾಗಿತ್ತು. ಆಮೇಲೆ ರಾಯರಿಗೆಲ್ಲ ಒಂದೆಳೆ ತುಳಸಿ ಇಟ್ಬಿಟ್ಟು, ತುಳಸಿನೇ ಶ್ರೇಷ್ಠ ಅಲ್ವಾ, ಅದನ್ನು ಇಟ್ಬಿಟ್ಟು ಆಮೇಲೆ ರಾಯರಿಗೆ ಅಂತ ಜಾಸ್ತಿ ಏನು ಹೂವು ಹಾಕಿರಲಿಲ್ಲ, ಸಿಂಪಲಾಗಿ ಹಾಕಿ ಪೂಜೆ ಮಾಡಿದ್ದೆ ಇವತ್ತು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.